ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಕುಂದಗೋಳದಲ್ಲಿ ವಿಶ್ವಕರ್ಮ ಸಮುದಾಯದ ಪರ ಹೋರಾಟಕ್ಕೆ ಜೋರು. ಪರಿಶಿಷ್ಟ ಪಂಗಡ ಸ್ಥಾನಮಾನಕ್ಕೆ ನಂಚುಂಡಿ ಒತ್ತಾಯ. ಹೌದು, ವಿಶ್ವಕರ್ಮ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಎಸ್ಟಿ ಸ್ಥಾನಮಾನ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮಜಬೂರು ಮಾಡುವ ಸಮಯ ಬಂದಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ ಕೆಪಿ ನಂಚುಂಡಿಯವರು ಗರ್ಜಿಸಿದ್ದಾರೆ. ಇನ್ನು ಕುಂದಗೋಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಂಚುಂಡಿ ಅವರು, ಸಮಾಜದ 5 ಪಂಗಡಗಳು ಕೈಕಸಬು ಮಾಡಿ ಬದುಕು ಸಾಗಿಸುತ್ತಿವೆ. ಆದರೆ ಆರ್ಥಿಕ ಹಿನ್ನಡೆ, ಶಿಕ್ಷಣ ಸೌಲಭ್ಯಗಳ ಕೊರತೆಗಳಿಂದಾಗಿ ನಮ್ಮ ಮಕ್ಕಳು ಮುಂದುವರಿಯಲು ಹೋರಾಟ ಮಾಡುತ್ತಿದ್ದಾರೆ. ಉಚಿತ ಶಿಕ್ಷಣ, ಪ್ರತಿಭಾ ಪುರಸ್ಕಾರ ಈ ಎಲ್ಲವೂ ಸರ್ಕಾರ ನೀಡಲೇಬೇಕು ಎಂದು ಆಗ್ರಹಿಸಿದರು. ಇನ್ನು ಹಳೆಯ ಅನ್ಯಾಯದ ಬಗ್ಗೆಯೂ ಗಂಭೀರ ಆರೋಪ. ದೇವರಾಜ ಅರಸರ ಕಾಲದ ಐನೂರು ಆಯೋಗ ತಪ್ಪು ಮಾಹಿತಿ ನೀಡಿ ನಮ್ಮ ಸಮಾಜಕ್ಕೆ ತೀವ್ರ ಅನ್ಯಾಯ ಮಾಡಿದೆ. ಆಗಿನಿಂದ ಇಂದಿನವರೆಗೂ ನ್ಯಾಯಕ್ಕಾಗಿ ಹೋರಾಟ ನಡೆಯುತ್ತಿದೆ. ಅಗತ್ಯವಿದ್ದರೆ ಉಗ್ರ ಪ್ರತಿಭಟನೆಗೂ ಹಿಂದೇಟು ಇಲ್ಲ ಎಂದು ಅವರು ಎಚ್ಚರಿಕೆ ನೀಡಿದರು. ಇನ್ನು ವಿದ್ಯಾರ್ಥಿಗಳ ಪುರಸ್ಕಾರ ಜುಲೈ 27ರಂದು ಹುಬ್ಬಳ್ಳಿಯ ಶಾಂಭವಿ ಕಲ್ಯಾಣ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಕಾಳಪ್ಪ ಬಡಿಗೇರ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶ್ರೀಶೈಲ್ ಸುತಾರ್, ಮಂಜುನಾಥ್ ಬಡಿಗೇರ್, ಎಂಕೆ ಬಡಿಗೇರ್, ಮಹಾಂತೇಶ್ ಬಡಿಗೇರ್ ಹಾಗೂ ಸಂತೋಷ್ ಬಡಿಗೇರ್ ಸೇರಿದಂತೆ ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ವರದಿ ರವಿ ಕಮಡೊಳ್ಳಿ, ಕುಂದಗೋಳ. ಇದೇ 27ನೇ ತಾರೀಕಿಗೆ ಹೀಗಾಗಿ ಅಧ್ಯಕ್ಷರು ಬಂದಿದ್ದಕ್ಕೆ ನಮಗೆಲ್ಲ ಒಂದು ನ್ಯೂಸ್ ಹೋಗಲಿ ಅನ್ನೋ ಒಂದು ಸಂದೇಶಕ್ಕೆ ಈ ಕುಂದಗೋಳದಾಗ ಪ್ರೆಸ್ ಮೀಟ್ ಮಾಡೋಣ ಅಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದಷ್ಟು ಇದನ್ನು ನಮ್ಮ ಸಮಾಜದ ಬಗ್ಗೆ ಹೈಲೈಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು ಮಾಡ್ತೀವಿ.